ಸೊ ಯಾವತ್ತು ಬರೋ ರೀತಿ ಬರ್ತೀರಾ ಅಥವಾ ನೋಡ್ತೀರಾ ಅಥವಾ ಹೇಗೆ ಸರ್, ನಮ್ಮ ಕ್ಯೂರಿಯಾಸಿಟಿ. ಮೇಡಮ್ ಅದು ಯಾವಾಗ ಟೈಮ್ ಬರುತ್ತೋ, ಯಾವ ಸಿಚುವೇಶನ್ ಹೆಂಗಿರುತ್ತೋ ಆ ಟೈಮಲ್ಲಿ ನಾನು ಪ್ರೆಸೆನ್ಸ್ ಇರಲೇಬೇಕು ಅಂದ್ರೆ ಡೆಫಿನೆಟ್ಲಿ ಬರೇ ಬರ್ತೀನಿ. ಅಂಡ್ ಡೆಫಿನೆಟ್ಲಿ ಅಂದ್ರೆ ನಾಟ್ ಓನ್ಲಿ ಅಂದ್ರೆ ಪವಿತ್ರಕ್ಕೋಸ್ಕರನೇ ಬರ್ತೀನಿ ಅಂತ ಇಲ್ಲ, ಬಟ್ ಡೆಫಿನೆಟ್ಲಿ ಒಂದು ಕಾರಣ ಅದು ಇರ್ಬೋದು, ಬಟ್ ಡೆಫಿನೆಟ್ಲಿ ನಾನು ಬರೇ ಬರ್ತೀನಿ ಮೇಡಮ್. ಡೋಂಟ್ ವರಿ, ವೆರಿ ಸೂನ್ ಬ್ಯಾಂಗ್ಳೂರ್ ವಿಲ್ ಸಿ ಸಂಜಯ್. ಅಲ್ಲ, ಮಗಳು ಕೂಡ ನಿಮ್ಮನ್ನ ನೋಡ್ಬೇಕು ಅಂತ ಏನಾದ್ರು ಆಸೆ ಪಡ್ತಾ ಇದ್ದಾಳ, ಬನ್ನಿ ಡ್ಯಾಡಿ ಅಂತ ಕರೆದಿದ್ದಾಳ? ನೀವು ಕೆಲವು ಕಡೆ ಹೇಳ್ಕೊಂಡಿದ್ದೀರ ಇಂಟರ್ವ್ಯೂಗೆ, ಇಲ್ಲ ನಾನು ಈ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ನಾನು ನಿಂತ್ಕೋಬೇಕಾಗತ್ತೆ ಪವಿತ್ರ ಪರವಾಗಿ ಅಂತ. ಸೊ ಆ ಇಂಟೆನ್ಷನಲಿ ಕೇಳ್ತಿದ್ದೀನಿ. ಇವತ್ತು ಜೈಲಲ್ಲಿ ಇದ್ದಾರೆ, ಈ ಸಂದರ್ಭದಲ್ಲಿ ಒಬ್ಬ ಫ್ಯಾಮಿಲಿ ಅಥವಾ ಹಸ್ಬೆಂಡ್ ಅಂತ ಆಗಿ ಬಂದ್ ನೋಡುವಂತರದ್ದು ಕೆಲಸಗಳಾಗತ್ತಾ ಅಥವಾ ಹೇಗೆ ಸಂಜಯ್? ಮೇಡಮ್ ಹಸ್ಬೆಂಡ್ ಅಲ್ಲ, ಎಕ್ಸ್ ಹಸ್ಬೆಂಡ್. ಸಾರಿ. It's okay. I know the word so comes out, ma'am. I do understand. Okay. But the thing is, yes, definitely I will come. Though it the matter X comes in between. Okay. But the thing is, there was some understanding between me and Pavitra earlier. And I don't know about Pavitra what she is thinking at this point of time. But I was her love and husband and whatever it is called. So I will stand, ma'am, and definitely for everyone, I will stand for the truth, ma'am. ಓಕೆ ಸಂಜಯ್ ಜಿ, ನಾನು ತುಂಬಾ ಕಡೆ ಕನ್ನಡ ಮಾತಾಡೋದು ನೋಡಿದೀನಿ, ಬಟ್ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಕಾಣಿಸುತ್ತೆ. ಕನ್ನಡ ಅಷ್ಟು ಬಳಸ್ತಾ ಇಲ್ಲ, ಬಟ್ ಆದಷ್ಟು ಕನ್ನಡ ಮಾತಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಅದೇ ಹೇಳಿದ್ರಿ ನೀವು, ಬರ್ತೀನಿ ನೋಡ್ತೀನಿ, ಅದು ಯಾವಾಗ ಬರ್ತೀರಾ ಗೊತ್ತಿಲ್ಲ, ಬಟ್ ಬರುವಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.